ಮನೆಗೆ ದಾರಿ ಬಿಡದೆ ಮಸ್ಕಲ್ ಪಂಚಾಯಿತಿ ಪಿಡಿಒ ದಬ್ಬಾಳಿಕೆ ಆರೋಪ. ದಾರಿ ಕೇಳಿ ಬೇಸತ್ತು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದ ಹಿರಿಯ ಜೀವ. ತುಮಕೂರು ತಾಲೂಕಿನ ಗೋಳೂರು ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಲುಮಾರನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ಮನೆಗೆ ಹೋಗುವುದಕ್ಕೆ ದಾರಿ ಬಿಡದೆ ಕಾಂಪೌಂಡ್ ನಿರ್ಮಿಸಿರುವುದರಿಂದ ತೊಂದರೆ ಆಗ್ತಾ ಇದೆ. ಅದೆಷ್ಟೋ ಬಾರಿ ಕಾಂಪೌಂಡ್ ತೆರವುಗೊಳಿಸುವಂತೆ ಮಸ್ಕಲ್ ಪಂಚಾಯಿತಿಗೆ ಪಿಡಿಒ ಕೇಳಿದರೂ ಕೂಡ ಕಾಂಪೌಂಡ್ ತೆರವುಗೊಳಿಸಿ ದಾರಿ ಮಾಡಿಕೊಡ್ತಿಲ್ಲ ಅಂತ ಪಿಡಿಒ ಮೇಲೆ ಗಂಭೀರ ಆರೋಪ ಮಾಡಿ ಮನನೊಂದು ವೃದ್ಧರೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಹೌದು, ಜೋಲುಮಾರನಹಳ್ಳಿಯ ನಿವಾಸಿ ಸಾಕಮ್ಮ ಅವರ ಮನೆಗೆ ಹೋಗೋದಕ್ಕೆ ದಾರಿ ಇಲ್ಲವಂತೆ. ಮೊದಲು ನಮ್ಮ ಮನೆಗೆ ಹೋಗೋದಕ್ಕಿದ್ದ ಸರ್ಕಾರಿ ಜಾಗದಲ್ಲಿ ಈಗ ದೇವಸ್ಥಾನಕ್ಕೆ ಅಂತ ಕಾಂಪೌಂಡ್ ನಿರ್ಮಿಸಲಾಗಿದೆ. ಮಸ್ಕಲ್ ಗ್ರಾಮ ಪಂಚಾಯಿತಿಯ ಪಿಡಿಒ ನಮ್ಮ ಮೇಲಿನ ಹಳೆ ದ್ವೇಷಕ್ಕೆ ಸರ್ಕಾರಿ ಜಾಗಕ್ಕೂ ಕೂಡ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಇದರಿಂದ ನಮ್ಮ ಮನೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಮಸ್ಕಲ್ ಪಂಚಾಯಿತಿಯ ಪಿಡಿಒ ಮಾರುತಿ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಸಾಕಮ್ಮ ಮಾತನಾಡಿ, ನಾನು ಕೂಡ ಮಸ್ಕಲ್ ಪಂಚಾಯಿತಿಯ ಮಾಜಿ ಸದಸ್ಯೆ. ಆದರೆ ಈಗ ನಮ್ಮ ಮನೆಗೆ ಹೋಗೋದಕ್ಕೆ ದಾರಿ ಇಲ್ಲ. ನಮ್ಮ ಮನೆಯ ಮುಂದೆ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಇನ್ನು ನಾನು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿದ್ದಾಗ ನನ್ನ ಮಗ ಊರಿನಲ್ಲಿದ್ದ ಸಿಸ್ಟಮ್ ತೆರವು ಮಾಡುವುದಕ್ಕೆ ಬಿಟ್ಟಿಲ್ಲ ಅಂತ ಪಿಡಿಒ ದ್ವೇಷ ಇಟ್ಕೊಂಡಿದ್ದಾರೆ. ಸರ್ಕಾರಿ ಜಾಗದಲ್ಲಿರುವ ಕಾಂಪೌಂಡ್ ತೆರವುಗೊಳಿಸಿ ನಮ್ಮ ಮನೆಗೆ ಹೋಗೋದಕ್ಕೆ ದಾರಿ ಬಿಡಿ ಅಂತ ಅದೆಷ್ಟೋ ಬಾರಿ ಮೇಲಧಿಕಾರಿಗಳಿಗೆ, ಡಿಸಿ ಅವರಿಗೆ, ಸಿಇಒ ಅವರಿಗೆ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಆದರೆ ಯಾರೂ ಕೂಡ ಬಂದು ನಮಗೆ ಕಾಂಪೌಂಡ್ ತೆರವುಗೊಳಿಸಿ ರಸ್ತೆ ಬಿಡಿಸ್ಕೊಡ್ತಾ ಇಲ್ಲ. ಇದರಿಂದ ನಾನು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದೆ ಅಂತ ತಿಳಿಸಿದ್ದಾರೆ. ಕಾಂಪೌಂಡಿಂದ ಮನೆ ದಾರಿ ಇತ್ತು ಅವತ್ತಿಂದ. ನಮ್ಮ ತಾತ ನಮ್ಮ ಯಜಮಾನ ಇದ್ದಾಗಿಂದ ಇತ್ತು. ಗೌರ್ಮೆಂಟ್ ಜಾಗ. ನಮ್ಮ ಬಾಗಿಲಿಗೆ ಗೋಡೆ ಇಕ್ಕರೆ. ಇವಾಗ ಗೋಡೆ ಎಷ್ಟೋ ಹೇಳ್ಬಿಟ್ಟು ನಾವು ಬಿಡುವಂಗೆಲ್ಲ ಹೋದೋ ಹೇಳ್ದೋ ಕೇಳಲಿಲ್ಲ. ಅಧ್ಯಕ್ಷಂಗೆ ಹೇಳ್ದೋ ಕೇಳಲಿಲ್ಲ. ಉಪಾಧ್ಯಕ್ಷಂಗೆ ಹೇಳ್ದೋ ಕೇಳಲಿಲ್ಲ. ಇಲ್ಲಿ ಪರಮೇಶ್ವರದ್ದಕ್ಕೆಲ್ಲ ಬಂದು ಅವರು ಕ್ಯೂಗೆ ಹಾಕೊಳ್ಳಿಲ್ಲ. ಹೆಬ್ಬೂರು ಆಸ್ಪತ್ರೆಗೆ ಸ್ಟೇಷನ್ಗೆಲ್ಲ ಹೋದೋ ಕ್ಯೂಗೆ ಹಾಕೊಳ್ಳಿಲ್ಲ. ಏನು ಸ್ವಾಮಿ ಮಾಡೋದು, ತಾರಾಡೋಕ್ಕೆ ಜಾಗಿಲ್ಲ. ಅವ್ರಿಗೆಲ್ಲ ಹೇಳ್ದೆ, ನನ್ನ ಮಗ ಮೊಮ್ಮಗ ಎಲ್ಲ ಹೇಳ್ದು, ಎಲ್ಲರನ್ನೂ ಕಂಡು ಯಾರೂ ಏನೂ ಮಾಡಲಿಲ್ಲ. ಈಗ ತಾರಾಡೋಕ್ಕೆ ಜಾಗಿಲ್ಲ. ನಮಗೆ ಒಂದು ಗಾಡಿ ಬರೋಕ್ಕಾಗಲ್ಲ. ನಾನು ಸತ್ರ ಎತ್ಕೊಂಬರೋಕ್ಕೆ ಈಚೆಗಡಿಕ್ಕಾಗಲ್ಲ. ಅದಕ್ಕೆ ನಾನು ಹಿಂಗೆ ಬೇಜಾರಾಗಿ ಅದು ಕೊಡ್ತೀನಿ. ಯಾಕೆ ಹಂಗೆ ಮಾಡಿದ್ರು? ಯಾಕೆ ಹಂಗೆ ಮಾಡಿದ್ದಾರೆ? ಯಾಕೆ ಕಾಂಪೌಂಡ್ ಕಟ್ಟಿದ್ದಾರೆ? ಅವರೇ ಪಿಡಿಒರ ಮಾತು ಕೇಳಿ ಕಟ್ಟಾರೆ. ಯಾಕೆ ಪಿಡಿಒ ನಿಮಗೆ ವೈಯಕ್ತಿಕ ದ್ವೇಷ ಇದೆಯಾ? ನಮಗೇನಿಲ್ಲ. ನಾನು ನಂಬರ್ ಆಗಿ ನಮ್ಗೆ ಹಿಂಗೆ ಮಾಡಿರು ಅಂತ ಬೇಜಾರಾಯಿತು. ಮೆಂಬರ್ಗೆ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಸಾಮಾನ್ಯರ ಗತಿ ಏನು ಅಂತಾನೆ? ಸಾಮಾನ್ಯರ ಗತಿ ಏನು, ನಾನು ಇರೋನ ಮಗ, ಜಾಗ ಇಲ್ಲ ಓಡಾಡೋಕ್ಕೆ, ಎಲ್ಲ ಮಾರ್ಕೊಂಡು ಹೋಗಲಿ ಅಂತ ಹಂಗೆ ಮಾಡಿದೆ. ಅಲ್ಲ, ಪಿಡಿಒ ನಿಮ್ಮೆಲ್ಲನೂ ವೈಯಕ್ತಿಕ ದ್ವೇಷ ಸಾಧಿಸ್ತಾ ಇದ್ದಾರಾ? ಬೇಕು ಅಂತಲೇ ಹೆಂಗೆ ಮಾಡಿದಾರ ಅಂತ? ಬೇಕು ಅಂತಲೇ ಮಾಡ್ಯಾರೆ. ನಾವು ಊರವ್ರ ಮಾತೇ ಕೇಳಾರೋ ಇಲ್ಲ ನಾನು ಚೆಕ್ ಕೊಟ್ಟು ಹೆಂಗೆ ಮಾಡ್ಸಾರೋ ಏನೋ ಗೊತ್ತಿಲ್ಲ ಸರ್. ಅಷ್ಟೇ. ಅದಕ್ಕೇ ಹಿಂಗೆ ಯಾಕೋ ಸಾಯಂಕ 3 ದಿವಸ ಮುಂದೆ ಬಿದ್ದುಬಿಟ್ಟಿದ್ದೆ. ಬಿದ್ದರೆ ಎದ್ದೇಳಕ್ಕಾಗಲ್ಲ, ಇನ್ನೇ ಮಾಡಲಿ. ಅದಕ್ಕೆ ನಾನು ಹಿಂಗೆ ಮಾಡ್ಕೊಂಬಿಟ್ಟೆ ಸರ್. ಇನ್ನು ಸಾಕಮ್ಮ ಅವರ ಮಗ ಶ್ರೀನಿವಾಸ್ ಮಾತನಾಡಿ, ನಮ್ಮ ತಾಯಿಯವರು ಗ್ರಾಮ ಪಂಚಾಯಿತಿ ಸದಸ್ಯ ಆಗಿದ್ದಾಗ ನಮ್ಮ ಊರಿನಲ್ಲಿರುವ ಸಿಸ್ಟಮ್ ಪಿಡಿಒ ತೆರವುಗೊಳಿಸುವುದಕ್ಕೆ ಮುಂದಾಗಿದ್ರು. ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸಿ, ಬೇಡ, ನಮ್ಮ ಹಳ್ಳಿಗೆ ಸಿಸ್ಟಮ್ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದೆ. ಅದಕ್ಕಾಗಿ ನನ್ನ ಮೇಲೆ ದ್ವೇಷ ಸಾಧಿಸುವುದಕ್ಕೆ ಶುರು ಮಾಡಿದ್ರು. ಇದೀಗ ನಮ್ಮ ಮನೆಗೆ ಹೋಗೋದಕ್ಕಿದ್ದ ರಸ್ತೆ ದೇವಸ್ಥಾನದ ಕಾಂಪೌಂಡ್ ನಿರ್ಮಿಸಿದ್ದಾರೆ. ನಮಗೆ ದೇವಸ್ಥಾನಕ್ಕೆ ಕಾಂಪೌಂಡ್ ಹಾಕಿರೋದು ಏನೂ ತೊಂದರೆ ಇಲ್ಲ. ಆದರೆ ಪಿಡಿಒ ಬೇಕು ಅಂತಾನೆ ನಮ್ಮ ಮನೆಯ ರಸ್ತೆಗೂ ಕೂಡ ಕಾಂಪೌಂಡ್ ಹಾಕಿದ್ದಾರೆ. ಅದರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಬರೀ ಇದೇ ಹಿಂಸೆ ಥರ ಆಗಿತ್ತು ನಮಗೆ. ನಾವು ತುಮಕೂರಲ್ಲಿ ಕೆಲಸ ಮಾಡೋದು, ಐರನ್ ಅಂಗಡಿ ಇಟ್ಕೊಂಡು ಐರನ್ ಮಾಡ್ತೀನಿ. ನಮ್ಮ ತಾಯಿ ಒಬ್ಬರು ಇರ್ತಾರೆ. ಹಂಗಾಗಿ ನಮ್ಮ ತಾಯಿ ಏನು ಮಾಡಿದ್ದಾರೆ, ನನ್ನ ಮಕ್ಕಳಿಗೆ ಈ ಥರ ಕಷ್ಟ ಬರಬಾರ್ದು, ನಾವು ಇದನ್ನು ಮಾರ್ಕೊಂಡು ಹೊರಟೋಗ್ಲಿ ಅಂತ ಹೇಳಿ ಆ ಜಾಗ ನಾನು ಇರೋದು ಬೇಡ, ಸತ್ತೋಗೋಣ ಅಂಥೇಳಿ ಇಷ್ಟ ತಗೊಂಡಿದ್ದಾರೆ ಸರ್. ಈ ಸಾವಿಗೆ ಕಾರಣ ಸೋಮಸಾಗರ್ ಚಂದ್ರ
ಮತ್ತು ಪಿ ಡಿ ಒ ಹರ್ಷ, ಆಮೇಲೆ ಇ ಒ ಸಾಹೇಬರು ಹರ್ಷ, ಆಮೇಲೆ ತಹಸೀಲ್ದಾರರು ಇದಕ್ಕೆ ಮನವಿ ಪಟ್ಟಿದ್ದಾರೆ. ಎಲ್ಲರೂ ಪರಮೇಶ್ವರಣ್ಣವ್ರ ಹತ್ರನೂ ಹೋಗಿ ನಾವು ತಹಸೀಲ್ದಾರರಿಗೆ ಲೆಟ್ರ್ ಕೊಡಿಸ್ದೆ, ಆದ್ರೂ ಅವರು ಕ್ರಮ ತಗೊಳ್ಳಿಲ್ಲ ಸರ್. ಆದರೆ ಈಗ ಲೋಕಾಯುಕ್ತರಿಗೂ ನಾನು ಕೊಟ್ಟಿದ್ದೆ, ಅದ್ರ ಮೇಲೆ ನಡೀತಾ ಇತ್ತು ಕೇಸು. ಆದರೆ ನಮ್ಮ ತಾಯಿ ಅಷ್ಟರೊಳಗೆ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ಮ ತಾಯಿಗೆ ಸಹ ಕಾರಣ ಇವರೇ. ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಸರ್ ಏನಿಲ್ಲ ಸರ್, ಅದರಲ್ಲಿ ಸಿಸ್ಟನ್ ಎತ್ತಕ್ಕೆ ಅಂತೇಳಿ ಚಂದ್ರ ಅಂತ ಹೇಳಿದ್ದಾರೆ. ಅವರು ಉಪಾಧ್ಯಕ್ಷರಾಗಿದ್ದರು. ಜೋಲ್ಮಾರ್ನಲ್ಲಿ ಸಿಸ್ಟನ್ ತೆಗಿಯೋಕ್ಕೆ ಅಂತೇಳಿ ಬಂದಿದ್ದರು. ಆ ಸಿಸ್ಟಮ್ ನಾನು ತೆಗೆಸ್ಲಿಲ್ಲ ಸರ್. ಆ ತೆಗೆಸ್ಲಿಲ್ಲಕ್ಕೋಸ್ಕರ ನನ್ನ ಮೇಲೆ ಇದನ್ನು ದೇಶನ ಇಟ್ಕೊಂಡು ನಿನ್ನ ಮನೆಗೆ ಜಾಗನೇ ಇಲ್ಲ ಅಂತೇಳಿ ನಮ್ಮ ತಂದೆ ಕೊಂಡಿರೋದು 100 ವರ್ಷದ, ನಮ್ಮ ತಾತ ಕೊಂಡಿರೋದು 100 ವರ್ಷದ ಹಿಂದೆ ಜಮೀನು. ಕ್ರಯಪತ್ರ ಎಲ್ಲ ನಾನು ಕೊಟ್ಟಿದ್ದೀನಿ ಸರ್, ಅದು ಆಲ್ರೆಡಿ ಎಲ್ಲರಿಗೂ. ಆದ್ರೂ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಸರ್. ಈಗ ನಿಮಗೇನು ಓಡಾಡೋಕ್ಕೆ ರೋಡ್ ಇಲ್ಲ ಸರ್. ನಮ್ಮ ತಾಯಿ ಏನಾದರೂ ಅಲ್ಲಿ ಯಾರಾದರೂ ಹೋಗಿ, ನೀವು ಯಾರೇ ಒಂದು ಸ್ಪಾಟ್ಗೆ ಹೋಗಿ ನೋಡಿದ್ರು ಅವ್ರ ಮನೆಯಿಂದ ಒಂದು ಸತ್ತಿದ್ದು ಒಂದು ಬಾಡಿನೂ ಈಚೆ ತರೋಕ್ಕಾಗಲ್ಲ ಸರ್. ಇನ್ನು ಈ ವಿಚಾರವಾಗಿ ಸ್ವಂತ ಪಿಡಿಒ ಮಾರುತಿ ಮಾತನಾಡಿ, ಅಲ್ಲಿ ಅವರಿಗೆ ಏನೂ ಸಮಸ್ಯೆ ಇಲ್ಲ. ಕಳೆದ 6 ತಿಂಗಳ ಹಿಂದೆ ಈ ವಿಚಾರ ನಡೆದಿದ್ದು. ಕಾಂಪೌಂಡ್ ನಾವು ನಿರ್ಮಿಸಿಲ್ಲ, ಊರಿನವರೇ ನಿರ್ಮಿಸಿದ್ದು. ಆ ಕಾಂಪೌಂಡ್ ನಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಸಾಕಮ್ಮ ಹಾಗೂ ಶ್ರೀನಿವಾಸ್ ದೂರು ಕೊಟ್ಟಿದ್ರು. ಆದರೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ನಿನ್ನೆ ಅವರು ವಿಷ ಸೇವನೆ ಮಾಡಿರೋದು ಅವರ ಕುಟುಂಬ ಕಲಹಕ್ಕೆ ಅಂತ ಊರಿನವರಿಂದ ನಮಗೆ ಮಾಹಿತಿ ಬಂದಿದೆ. ಅವು ಯಾರ ಮೇಲೂ ವೈಯಕ್ತಿಕ ದ್ವೇಷ ಸಾಧಿಸಿಲ್ಲ, ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದ್ದಾರೆ. ಸರ್, ತಮ್ಮ ಮೇಲೆ ನೀವು ಕಾಂಪೌಂಡ್ ಹಾಕಿ ಒಂದು ಮನೆಗೆ ದಾರಿ ಬಿಟ್ಟಿಲ್ಲ ಅಂತ ಸಾಕಮ್ಮ ಮತ್ತೆ ಶ್ರೀನಿವಾಸ್ ಒಂದು ಆರೋಪ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಬೇಕಿತ್ತು. ನಿಮ್ಮ ವರ್ಷನ್ ಏನಿದೆ? ನಾವು ಕಾಂಪೌಂಡ್ ಹಾಕಿದೀವಿ, ದೇವಸ್ಥಾನದ ಜಾಗ ಅಂತ ಹೇಳಿ ಕಾಂಪೌಂಡ್ ಹಾಕಿದ್ರಿ. ನೀವು ಆ ಕಾಂಪೌಂಡ್ ತೆರವುಗೊಳಿಸಿ ನಮಗೆ ಮನೆಗೆ ಹೋಗಕ್ಕೆ ದಾರಿ ಬಿಡಿ ಅಂದ್ರೂ ಕೂಡ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ವಿಷಯ ಈಗಾಗಲೇ ನಾವೆಲ್ಲ ನಮ್ಮ ಉನ್ನತ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ಭೇಟಿ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಏನಾಗಿದೆ ಅಂತ ಒಂದು ವಾಸ್ತವ ಸ್ಥಿತಿ ಮಾಡಿರ್ತಾರೆ, ಮಹಾಜರು ಮಾಡಿರ್ತಾರೆ. ಅಲ್ಲಿ ಯಾವುದೇ ರೀತಿಯ ಅವ್ರಿಗೆ ತೊಂದರೆ ಮಾಡ್ತಾರೆ, ಯಾವುದೋ ಏನ್ ಮಾಡಿರೋದಿಲ್ಲ. ವೈಯಕ್ತಿಕವಾಗಿ ಅವರು ಇನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರೇ ಒತ್ತುವರಿ ಮಾಡ್ಕೊಂಡು ಸುಮ್ಮನೆ ಗ್ರಾಮಸ್ಥರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಅವರಿಗೆ ವಾಸ್ತವವಾಗಿ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ನಾವು ಸ್ಥಳಕ್ಕೆ ಹೋದಾಗ ಗೊತ್ತಾಗುತ್ತೆ. ಇಲ್ಲಿ ಕುತ್ಕೊಂಡು ಆರೋಪ ಮಾಡೋದ್ಕಿಂತ ಸ್ಥಳದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಾಗಿದೆ ಅಂತ. ಮತ್ತು ಜಾಗನೂ ಇದೆ, ಓಡಾಡೋದ್ ದಾರಿನೂ ಇದೆ, ಎಲ್ಲ ಅನುಕೂಲವಾಗೂ ಇದೆ, ಎಲ್ಲಾನು ಸಮಸ್ಯೆ ಇದೆ, ಸಮಸ್ಯೆ ಏನಿಲ್ಲ ಅದ್ರಲ್ಲಿ. ಈಗ ಅವರು ನಿಮ್ಮ ಮೇಲೆ ಆರೋಪ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನಿನ್ನೆ. ಅವ್ರು ಹೇಳ್ತಾರೆ ನಮ್ಮ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಪಿಡಿಒ ಅವರು ನಮಗೆ ಕಾಂಪೌಂಡ್ ತೆರವುಗೊಳಿಸಿ ದಾರಿ ಬಿಡಿಸ್ತಾ ಇಲ್ಲ ಅಂತ. ಕಾಂಪೌಂಡ್ ತೆರವುಗೊಳಿಸೋದಂತಂದ್ರೆ ಕಾಂಪೌಂಡ್ ನಾವೇ ನಿರ್ಮಾಣ ಮಾಡಿಲ್ವಲ್ಲ. ಕಾಂಪೌಂಡ್ ತೆರವುಗೊಳಿಸೋದಕ್ಕೆ ಈಗ ಗ್ರಾಮಸ್ಥರಿಗೆ ಸಂಬಂಧಪಟ್ಟ ದೇವಸ್ಥಾನದ ಜಾಗದಲ್ಲಿ ಗ್ರಾಮಸ್ಥರು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರದ್ದೇನಾದ್ರು ಜಾಗ ಇದ್ದು ಅವ್ರಿಗೇನಾದ್ರು ಸಮಸ್ಯೆ ಆಗಿದ್ರೆ ಅದು ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಅವ್ರು ಮಾಡ್ತಾ ಇರೋ ಆರೋಪ ಏನು ಅಂದ್ರೆ, ಈಗ ಸರ್ಕಾರಿ ಜಾಗ, ದೇವಸ್ಥಾನದ ಜಾಗದ ಪಕ್ಕದಲ್ಲಿ ಇನ್ನು ಸರ್ಕಾರಿ ಜಾಗ ಇದೆ, ಆ ಸರ್ಕಾರಿ ಜಾಗದಲ್ಲೂ ಕೂಡ ಕಾಂಪೌಂಡ್ ನಿರ್ಮಿಸಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಪಿಡಿ ಅವರು ಬಂದು ನಮಗೆ ಆ ಕಾಂಪೌಂಡ್ ತೆರವುಗೊಳಿಸಿ ಜಾಗ ಬಿಡಿಸಿ ಅಂದ್ರೆ ಬಿಡಿಸ್ತಾ ಇಲ್ಲ ಅಂತ. ಈಗ ಆಲ್ರೆಡಿ ನಾವು ಸುಮಾರು ಸಲ ಈಗ ಆಲ್ರೆಡಿ ಸ್ಥಳ ಮಾಜಾರ್ ಮಾಡಿ, ನಾನಲ್ಲ ನಮ್ಮ ಮೇಲಧಿಕಾರಿಗಳೇ ಬಂದು ಸ್ಥಳ ಮಾಜಾರ್ ಮಾಡಿ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡಿದಾರಲ್ಲ. ಇನ್ನು ಈ ವಿಚಾರವಾಗಿ ಸ್ವತಃ ಪಿಡಿಒ ಅಧಿಕಾರಿಗಳೊಂದಿಗೆ ಸ್ಥಳ ಮಹಜರು ಮಾಡಿ ಪರಿಶೀಲಿಸಿದ್ದಾರೆ. ಈ ಕಾಂಪೌಂಡ್ ವಿಚಾರವಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತ ಊರಿನ ಜನರು ಕೂಡ ಮಹಜರು ಪತ್ರಕ್ಕೆ ಸಹಿ ಮಾಡಿ ತಿಳಿಸಿದ್ದಾರೆ. ಒಟ್ನಲ್ಲಿ ಈ ವಿಚಾರದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪ ಕೇಳಿಬಂದಿದ್ದು, ವಿಷ ಸೇವಿಸಿದ್ದ ಸಾಕಮ್ಮ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.